Hi students, today I am going to tell about resonance. This is a topic in oscillations chapter. See what is the meaning of resonance. A building or any house can collapse during the earthquake time. ಅರ್ಥಕ್ವೇಕ್ ಮೀನ್ಸ್ ನೀವೇ ಭೂಕಂಪ ಅಂತ ಏನು ಹೇಳ್ತೀರಿ. ಭೂಕಂಪ ಆದಾಗ ಏನಾಗುತ್ತೆ, ರಸ್ತೆಗಳು ಸಿಡಿದು ಹೋಗುತ್ತೆ, ಬಿಲ್ಡಿಂಗ್ ಎಲ್ಲ ಬಿದ್ದು ಹೋಗುತ್ತೆ, ಮನೆಗಳೆಲ್ಲ ಬಿದ್ದು ಹೋಗ್ತಾವ. ಸೊ ಅದು ಯಾಕಾಗುತ್ತೆ ಅಂತ ಆ ಥರ ಏನಾದರೂ ಥಿಂಕ್ ಮಾಡಿದ್ರೆ ದಟ್ ಈಸ್ ಮೇನ್ಲಿ ಡ್ಯೂ ಟು ದ ಫಿನಾಮಿನನ್ ಕಾಲ್ಡ್ ರೆಸೊನೆನ್ಸ್. ಇಫ್ ಸಿ ದಿಸ್ ಈಸ್ ದ ಬಿಲ್ಡಿಂಗ್, this college is a building, so if the frequency of the building becomes equal to the frequency of the periodic force ಅಂದ್ರೆ ವೇವ್ ಫ್ರೀಕ್ವೆನ್ಸಿ, ಆ ಒಂದು ಅರ್ಥಕ್ವೇಕ್ ಆಗೋದಕ್ಕೆ ಏನು ಕಾರಣ ಇದೆ, ಅರ್ಥಕ್ವೇಕಿಗೆ ಏನು ಕಾರಣ ಇದೆ ಅದರದ್ದು ಫ್ರೀಕ್ವೆನ್ಸಿ ಆ ವೇವ್ಸ್ಗಳ ಒಂದು ಫ್ರೀಕ್ವೆನ್ಸಿ ಮತ್ತು ಈ ಬಿಲ್ಡಿಂಗ್ದು ಒಂದು frequency, natural frequency. So see, buildings natural frequency, it is dependent on designing of the building and materials used for construction of the building. ಈ ಏನೇನು ಯೂಸ್ ಮಾಡ್ಯಾರ, ಯಾವ ಮೆಟಲ್ಸ್ ನ ಯೂಸ್ ಮಾಡ್ಯಾರ, ಯಾವ ತರ ಡಿಸೈನಿಂಗ್ ಇದೆ, ಈ ಟೋಟಲಿ ವಿನ್ಯಾಸ ಯಾವ ತರದ ಈ ರೂಮ್, ಈ ಒಂದು ಕಾಲೇಜ್ ಅಥವಾ ಈ ಒಂದು ಬಿಲ್ಡಿಂಗ್ ಕಾನ್ಫಿಗರೇಷನ್ ಆಫ್ ದ ಬಿಲ್ಡಿಂಗ್ ದಟ್ ಡಿಸೈಡ್ಸ್ frequency of the building, natural frequency of the building. If a natural frequency of the building becomes match with ಅಥವಾ it becomes comparable with applied frequency, that is periodic force ಅಂತ ಏನು ಕರಿತೀವಿ ನಾವು, ಅಂದ್ರೆ ಆ ಒಂದು ಭೂಕಂಪನ ಅಲೆಗಳ ಒಂದು ಫ್ರೀಕ್ವೆನ್ಸಿ ಅದು ಈ ಒಂದು ಫ್ರೀಕ್ವೆನ್ಸಿ ಏನಾದರೂ ಕಂಪ್ಯಾರಿಸನ್ ಆಯಿತು ಅಂದ್ರೆ, ಈಕ್ವಲ್ ಆಯಿತು ಅಂದ್ರೆ, ಸೊ ದಿಸ್ ಬಿಲ್ಡಿಂಗ್ ವಿಲ್ ಕೊಲ್ಯಾಪ್ಸ್ ಡ್ಯೂ ಟು ದ ಫಿನಾಮಿನನ್ ಕಾಲ್ಡ್ ರೆಸೊನೆನ್ಸ್. ಸೊ ವಾಟ್ ಈಸ್ ರೆಸೊನೆನ್ಸ್? ದ phenomenon in which a body oscillates with the phenomenon in which a body oscillates with the large amplitude when its frequency, its natural frequency, we shall write natural frequency, its natural frequency becomes equal to the periodic force. Periodic force means this is applied force. So wave frequency, we can call this periodic force as a wave frequency, waves which are responsible for earthquake. So example, that wave frequency, that is periodic force, is called the phenomenon in which a body oscillates with a large amplitude when its natural frequency becomes equal to the periodic force is called resonance. This is called resonance. So for example here, see ನೀವೀಗ ಕಾಮನ್ ಆಗಿ ಏನಾದರೂ ಸೋಲ್ಜರ್ಸ್ ಊರಲ್ಲಿ ಬರ್ತಾರೆ ಅಂತ ತಿಳ್ಕೊಳ್ರಿ, ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದಾರೆ ಸೋಲ್ಜರ್ಸ್ they do not walk with the same steps when they are moving over a bridge, because see their steps can have the more frequency. Maximum on the 50 soldiers ಹೊರಟಿದ್ದಾರೆ ಒಂದು ಬ್ರಿಡ್ಜ್ ಮೇಲೆ ಅಂತ ತಿಳ್ಕೊಳ್ರಿ. 50 soldiers ಮಾರ್ಚ್ ಫಾಸ್ಟ್ ಮಾಡ್ತಾ ಹೋದ್ರೆ ಅಂತ ತಿಳ್ಕೊಳ್ರಿ ಬ್ರಿಡ್ಜ್ ಮೇಲೆ. ಸೊ ಇಮಿಡಿಯೇಟ್ಲಿ ವಾಟ್ ವಿಲ್ ಹ್ಯಾಪನ್, ದಟ್ ಬ್ರಿಡ್ಜ್ ಮೇ ಕೊಲ್ಯಾಪ್ಸ್ ಡ್ಯೂ ಟು ದ ಫಿನಾಮಿನನ್ ಕಾಲ್ಡ್ ರೆಸೊನೆನ್ಸ್. ಇದೊಂದು ಎಕ್ಸಾಂಪಲ್ ರೆಸೊನೆನ್ಸ್. ಈ ಕಾರ್ ಏನಾದರೂ ಹೈ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅಂತ ತಿಳ್ಕೊಳ್ರಿ. If the car is moving with maximum speed, over speed,
ಆ ಲಿಮಿಟೆಡ್ ರೇಂಜ್ಗಿಂತ ಇನ್ನೂ ಜಾಸ್ತಿ ಸ್ಪೀಡಲ್ಲಿ ಕಾರ್ನ ಓಡಿಸ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ರಿ. ಸೊ ದೆನ್ ವಾಟ್ ವಿಲ್ ಹ್ಯಾಪನ್ ಇಮಿಡಿಯೇಟ್ಲಿ ದ ಆಬ್ಜೆಕ್ಟ್ಸ್ ಆರ್ ಆಬ್ಜೆಕ್ಟ್ ಮೀನ್ಸ್ ಕಾರ್ ಒಳಗಿರುವಂಥ ವಸ್ತುಗಳು. ಕಾರ್ ಏನಾದರೂ ಹೈ ಸ್ಪೀಡ್ 200 km/h ನಲ್ಲಿ ಹೋಗ್ತಾ ಇದ್ರಿ ಕಾರ್ನಲ್ಲಿ, 200 km/h ಗಂಟೆಗೆ ಹೋಗ್ತಾ ಇದ್ದೀರಿ ಅಂತ ತಿಳ್ಕೊಂಡು ಕಾರ್ನಲ್ಲಿರುವಂಥ ಎಲ್ಲ ಫಿಕ್ಸ್ಡ್ ಆಬ್ಜೆಕ್ಟ್ಸ್ ದೇ ವಿಲ್ ಬಿ ವೈಬ್ರೇಟಿಂಗ್. ಒಂದು ಸೀಟ್ ಇಂದ ಹಿಡ್ಕೊಂಡು ಎಲ್ಲ ಕಾರ್ನಲ್ಲಿರುವಂಥ ಎಲ್ಲ ಮೆಟೀರಿಯಲ್ಸ್ ದೇ ವಿಲ್ ಬಿ ಇನ್ ಎ ಸ್ಟೇಟ್ ಆಫ್ ವೈಬ್ರೇಷನ್, ದಟ್ ಈಸ್ ಡ್ಯೂ ಟು electrical resonance. So first example, what we shall write? Buildings will collapse. Buildings will collapse. Collapse ಅಂದ್ರೆ ಮುರಿದು ಬೀಳೋದು ಕೆಳಗಡೆ. Collapse during earthquake. Earthquake ಅಂದ್ರೆ ಏನು ಬರುತ್ತೆ? ಭೂಕಂಪನ ಅಂತ ಆಗುತ್ತೆ earthquake. So second example, see here, what is the second example? What soldiers break their steps while walking over an old bridge. While walking over an old bridge, this is due to resonance. ಆ resonance ಆಗದೇ ಇರಲಿ ಅಂತ. resonance ಅಂದ್ರೆ ಕಾಮನ್ ಆಗಿ ಏನು ಹೇಳ್ತೀವಿ ನಾವು, ಈ ಒಂದು ಇಲ್ಲಿ ಸಿ ನ್ಯಾಚುರಲ್ ಫ್ರೀಕ್ವೆನ್ಸಿ ಅಂತ ಏನು ಬರ್ತೀವಲ್ಲ, ನ್ಯಾಚುರಲ್ ಫ್ರೀಕ್ವೆನ್ಸಿ ಆಫ್ ದ ಬಿಲ್ಡಿಂಗ್ ಏನಾದರೂ ಪಿರಿಯಾಡಿಕ್ ಫೋರ್ಸ್ ಈಕ್ವಲ್ ಆಯಿತು, ಪಿರಿಯಾಡಿಕ್ ಫೋರ್ಸ್ ನ ಅಪ್ಲೈಡ್ ಫೋರ್ಸ್. ಈಗ ಸಿ ಒಂದು ನಾ ಏನು ಹೇಳ್ತಾ ಇದ್ದೀವಿ, ಒಂದು 1000 ಸ್ಟೂಡೆಂಟ್ಸ್ನ ಈ ಟಾಪ್ ಆಫ್ ದ ಫ್ಲೋರ್ ಮೇಲೆ 1000 ಸ್ಟೂಡೆಂಟ್ಸ್ ಏನಾದರೂ ಎಟ್ ಎ ಟೈಮ್ ಸ್ಟೆಪ್ಸ್ ಇಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಲೆಫ್ಟ್ ಲೆಗ್ ಒನ್ ಟೈಮ್, ರೈಟ್ ಲೆಗ್ ಎಟ್ ಎ ಟೈಮ್ 1000 ಲೆಫ್ಟ್ ಸ್ಟೆಪ್ಸ್, 1000 ರೈಟ್ ಸ್ಟೆಪ್ಸ್ ಏನಾದರೂ ಬಿಲ್ಡಿಂಗ್ ಮೇಲೆ ಬಿತ್ತು ಅಂದ್ರೆ ದಟ್ ಡಿಸೈಡ್ಸ್ ದ ಫ್ರೀಕ್ವೆನ್ಸಿ. ಇಫ್ ದ ಫ್ರೀಕ್ವೆನ್ಸಿ ಆಫ್ ದ ಬಿಲ್ಡಿಂಗ್ ಈಸ್ ಸ್ಟ್ರಾಂಗ್ ಇನಫ್, ಸಿ ಆ ಸ್ಟೆಪ್ಸ್ ಅನ್ನೋದು ಅಪ್ಲೈಡ್ ಫೋರ್ಸ್ ಅದು. If the frequency of the building is strong enough, then that resonance will not take place. Yeah, actually what say here, the phenomenon in which a body oscillates with large amplitude when natural frequency becomes equal to the frequency of, see, make a small correction here, equal to the frequency of periodic force. Frequency of periodic force, that phenomenon is called resonance. A resonance agವಾಗ ಇಲ್ಲಿ natural frequency of the building depends on natural frequency of a body depends on its configuration. So what is the meaning of configuration? Size or shape or design. So ಇದರ ಮೇಲೆ ಡಿಪೆಂಡೆಂಟ್ ಇರುತ್ತೆ, ಇದರ ಮೇಲೆ ಡಿಪೆಂಡೆಂಟ್ ನ್ಯಾಚುರಲ್ ಫ್ರೀಕ್ವೆನ್ಸಿ. ಸೊ ಈ ಒಂದು ಫ್ರೀಕ್ವೆನ್ಸಿ, ಈ ಅಪ್ಲೈಡ್ ಫೋರ್ಸ್ ಫ್ರೀಕ್ವೆನ್ಸಿ, ಅಪ್ಲೈಡ್ ಫೋರ್ಸ್ ಫ್ರೀಕ್ವೆನ್ಸಿ that is mainly dependent on energy of the force. See with what energy a force is applied on a body, that is the periodic force. So ಆ ಒಂದು periodic force ಅದರದ್ದು ಫ್ರೀಕ್ವೆನ್ಸಿ, ನ್ಯಾಚುರಲ್ ಫ್ರೀಕ್ವೆನ್ಸಿ ಎರಡು ಏನಾದರೂ ಕಂಪೇರಬಲ್ ಸಿಮಿಲರ್ ಆಗುವುದು ಅಂದರೆ ರೆಸೊನೆನ್ಸ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ವೆನ್ ಅ ಬಾಡಿ ಈಸ್ ಇನ್ ರೆಸೊನೆನ್ಸ್ ಇಟ್ ಆಸಿಲೇಟ್ಸ್ ವಿತ್ ಲಾರ್ಜ್ ಆಂಪ್ಲಿಟ್ಯೂಡ್. ಅದು ಆಸಿಲೇಷನ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ವರೆಗೆ ಹೋಗುತ್ತದೆ. ಸೊ ಇಟ್ ಆಸಿಲೇಟ್ಸ್ ವಿತ್ ಲಾರ್ಜ್ ಆಂಪ್ಲಿಟ್ಯೂಡ್ ಮೀನ್ಸ್ see what will happen, the building will collapse or the bridge will fall down, the bridge will collapse. So for these are the examples of resonance. See here, equations of simple harmonic
motion. Equations of simple harmonic motion. In that first equation, y equals a sine omega t. A sine omega t. So the same equations here y is the displacement of the particle, a is the amplitude, omega is the angular velocity, t is the time. So the same equation can be written as y equals a sine of omega t plus phi, omega t plus phi, where this phi is phase angle. ಈ phi ಏನಂತ ಹೇಳಿದ್ವಿ, angle ಇದೆ. ಯಾವ angle ಅಲ್ಲಿ ವೈಬ್ರೇಟ್ ಆಗ್ತಾ ಇದೆ, phase angle. Phi is phase angle. So equation number 3 here what we can write, y equals a sine omega can be written as 2 pi by t into t plus phi. See, omega is 2 pi by t. So I hope you know about this one, 2 pi by t. Equation number 4. Y equals a sine. This omega can be written as 2 pi nu. 2 pi nu into t plus phi. 2 pi nu into t plus phi. So see here the same equations. ನೀವು ಇದನ್ನ ಸೇಮ್ ಥಿಂಗ್ಸ್ ಹೆಂಗ್ ಬರೀಬಹುದು, y equals a cos omega t ಅಂತಾನೆ ಯೂಸ್ ಮಾಡ್ತಾರೆ. ಎರಡು ಅದಾವ ಫಾರ್ಮುಲಾ. y equals a sin omega t, y equals a cos omega t. a cos omega t plus phi. y equals a cos 2 pi by t into t plus phi. y equals a sin 2 pi nu into t plus phi. So ಇಲ್ಲಿ see what here phi is phase difference. Phi na phase difference ಅಂತ ಕರೀತಾರೆ. Phi is phase difference. Phi is phase difference, right? Next y is displacement. Displacement of the particle. Y is the displacement of the particle. Displacement. Next a is amplitude. A is amplitude. A ಅಂದ್ರೆ ಏನು, amplitude. So omega is angular velocity. Omega is angular velocity. Angular velocity. ಇದನ್ನ phase angle ಅಂತ ಬರೀತಾರೆ. Phase difference ಅಂತ ಬರೀತಾರೆ. Phase angle ಅಂತ ಬರೀತಾರೆ. Phase angle find out ಮಾಡೋದು. Phase angle will be in radian. Radian ಅಲ್ಲಿ ಇರುತ್ತೆ. So ಇಲ್ಲಿ omega, see ಇಲ್ಲಿ omega ನ ನಾವು ಏನು ಬರೀಬಹುದು, omega equals to theta by t. Angular velocity, ಈ linear velocity v equal to d by t ಅಂತ ಬರೀತೀರಿ ನೀವು. omega equal to the angular velocity theta by t. theta ಅಂದ್ರೆ angular displacement. ಈ circular path ಅಲ್ಲಿ ಎಷ್ಟು ದೂರ ಹೋಗಿದೆ ಅನ್ನೋದು angular displacement. ಅಥವಾ what is the angle made by the particle when it travels from one point to another point of a circular path. So if this is the center of the particle, center of the circular path, a particle moves from a to b ಅಂತ ಇಟ್ಕೊಳ್ಳಿ. a ಇಂದ b ತನಕ ಹೋಗಿದೆ. So what is the angle made by the radii vectors? The angle made by the radii vectors is theta. This is theta. Here theta is 90 degree for this diagram. So omega equal to theta by t. Theta is an angle made by the body when it moves from one point to another point of a circular path. A circular path, right? Athava angular displacement is the angle between two radii vectors. Angle between two radii vectors. Omega equal to theta by t. So omega equal to theta means we can form complete rotation. Complete rotation in the 2 pi. ಇಲ್ಲಿಂದ ಇಲ್ಲಿ ಬಂತು ಅಂದ್ರೆ ಇಟ್ಕೊಳ್ಳಿ 2 pi, right? Small t is the time period, capital T. Or time period is capital T, 2 pi by t. So omega equals to 2 pi into 1 by t. 2 pi into 1 by t. 1 by t means frequency ala. 1 by t is frequency. 2 pi nu. 2 pi nu. Omega equals to 2 pi nu. Nu is a frequency. Yes, what is nu? Nu is frequency. Frequency. Right? Nu is a frequency. Frequency of the particle, the oscillating body. ಈ ತರ ಹೇಳ್ತೀವಿ ನಾವು. 2 pi by t. So omega is angular frequency, is angular displacement, right? See, and see here phi is phase angle. So in the
while so ಇನ್ನೊಂದು ಬರುತ್ತೆ angular wave number k equal to 2 pi by lambda. k equal to 2 pi by lambda. See ಇಲ್ಲಿ k ನ ಏನಂತ ಕರೀತಾರೆ angular wave number ಅಂತ ಕರೀತಾರೆ. angular wave number. angular wave number. k is called as angular wave number and k is given by the formula 2 pi by lambda. So when you write omega equal to 2 pi nu, this omega is called angular frequency. ಇಲ್ಲಿ angular frequency ಇದು angular velocity, ಅದು angular wave number k equal to formula ಏನು ಬರೆಯಬೇಕು ನಾವು 2 pi by lambda ಅನ್ನೋದನ್ನ ನೆನಪಿಟ್ಕೊಳ್ಳಿ. 2 pi by lambda. ಓಕೆ, so see here, next I am going to start the next chapter of your syllabus, that is waves. Waves, this is the last chapter of first year syllabus. So where you are learning what is a wave, what is the meaning of wave, and what it is carrying from one place to another place, and what are the types of waves, examples of their types. So wave ಅಂದ್ರೆ ಏನು, ಅದರ types ಅಂದ್ರೆ ಏನು, types ಅದಾವ, and what are the terms related to wave motion, what is the meaning of wave motion, and speed of a wave. So next stationary waves, ಆ types ಎಲ್ಲ ಏನು ಕಲಿತೀವಿ, mechanical waves, non mechanical waves, transverse waves, longitudinal waves. Next special type, progressive wave, stationary wave, vibrations on a structural string, organ pipes ಅಂತ ಬರ್ತದೆ. next closed pipe, open pipe, closed pipe ಗೆ ಏನು ಫಾರ್ಮುಲಾ ಬರ್ತದ, open pipe ಗೆ ಏನು ಫಾರ್ಮುಲಾ ಬರ್ತದ, ಮತ್ತು ಡಾಪ್ಲರ್ ಎಫೆಕ್ಟ್ ಅಂದ್ರೆ ಏನು, ಡಾಪ್ಲರ್ ಎಫೆಕ್ಟ್ ಆಫ್ ಸೌಂಡ್ ವೇವ್ಸ್, ಅದಕ್ಕೆ ಇಕ್ವೇಷನ್ಸ್ ಏನು ಬರುತ್ತೆ, ಈ ತರ ಡಿಫರೆಂಟ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್ ನ ನಾವು ಈ ಚಾಪ್ಟರ್ ಅಲ್ಲಿ ಕಲಿತೀವಿ. ಸೊ ಫಸ್ಟ್ ಲೆಟ್ ಮಿ ಟೆಲ್ ಅಬೌಟ್ ವಾಟ್ ಈಸ್ ಎ ವೇವ್. See, wave is what is the meaning of wave? A wave is a kind of disturbance in a medium which carries the energy from one place to another place. See here, if you are throwing a stone onto the surface of water, this is the water. You are standing here and you are throwing a stone onto the surface of the water. So imagine the stone falls here. So waves are formed around the so ನೀವೇನ್ ಮಾಡ್ತಾ ಇದ್ದೀರಿ, ಕಲ್ಲನ್ನ ಎಸಿತಾ ಇದ್ದೀರಲ್ಲ, ಕಲ್ಲನ್ನ ಎಸೆದಲ್ಲಿ ನೀವು ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ. ಇವಾಗ ಡಿಸ್ಟರ್ಬಿಂಗ್ ದ ಮೀಡಿಯಂ, ವಾಟರ್ ಮೀಡಿಯಂ, ಈ ವಾಟರ್ ಮೀಡಿಯಂ ನ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ. ಸೊ ದೀಸ್ ಆರ್ waves. What are waves? Water waves. So at the end you see this is the kind of I am disturbing the medium. ಆ ಕಲ್ಲು ಎಸೆಯೋದ್ರಿಂದಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಆ ಒಂದು ಮೀಡಿಯಂ ನ ವಾಟರ್ ಮೀಡಿಯಂ ನ ವಾಟರ್ ನೀರಿನ ಒಂದು ಮಾಧ್ಯಮವನ್ನ ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಸೊ ರಿಮೆಂಬರ್, ವೇವ್ ಮೀನ್ಸ್ a kind of disturbance, a kind of disturbance in a medium, a kind of disturbance in a medium, and what the wave is doing, it is carrying the energy from one point to another point, which carries the energy. Carries ಅಂದ್ರೆ ಒಯ್ಯೋದು, ತಗೊಂಡು ಹೋಗೋದು. which carries the energy from one point to which carries the energy from one point to another point. One point to another point. From one point to another point. See here, a kind of disturbance in a medium which carries the energy from one point to, you know, ಇಲ್ಲಿಂದ ಎನರ್ಜಿ ಈ ಕಡೆ ಡಿಸ್ಟ್ರಿಬ್ಯೂಟ್ ಆಯಿತು,
ಇದ್ರದ್ದು ಎನರ್ಜಿ ಕಡೆ ಡಿಸ್ಟ್ರಿಬ್ಯೂಟ್ ಸರೌಂಡಿಂಗ್ ಮೀಡಿಯಂ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಎಲ್ಲ ಕಡೆ. So this is nothing but a wave, so a kind of disturbance in a medium which is carrying the energy from one point to another point is called a wave. It is a wave, it is called a wave. And see, the type of motion exhibited by the stone in this case is a wave motion. The here the particle is a stone. The ಕಲ್ಲೇ ಪಾರ್ಟಿಕಲ್ ಇದೆ. ಆ ಕಲ್ಲು ತೋರಿಸುವಂತಹ ಚಲನೆಯನ್ನು ನಾವೇನಂತ ಕರಿಬೇಕು, ವೇವ್ ಮೋಷನ್ ಅಂತ ಕರಿಬೇಕು. ವೇವ್ ಮೋಷನ್. ವೇವ್ ಮೋಷನ್, ಪಾರ್ಟಿಕಲ್ ಮೋಷನ್. ಹಿಯರ್ ಏನಾಗ್ತದೆ, ಪಾರ್ಟಿಕಲ್ ಮೋಷನ್ ನಾನು ಎಲ್ಲ ಕ್ಲಾಸ್ ರೂಮ್ ಫುಲ್ ಇದೆ ಅಂತ ತಿಳ್ಕೊಳ್ಳಿ. ನೀವೆಲ್ಲ ಕೂತಿದ್ದೀರಿ ಕ್ಲಾಸ್ ರೂಮ್ ನಲ್ಲಿ. ನಾನು ಒಂದು ಆಪಲ್ ಕೊಡ್ತೀನಿ ಫಸ್ಟ್ ಬಾಯ್ಗೆ ಕೊಟ್ಟೇನಂತೀನಿ, ನೀನು ಯು ಟ್ರಾನ್ಸ್ಫರ್ ದಟ್ ಆಪಲ್ ಟು ದ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಒಂದು ಹಣ್ಣನ್ನ ಕೊಡ್ತೀನಿ, ಸಿಗ್ಲಿ ಆಪಲ್ ಕೊಟ್ಟು ಲಾಸ್ಟ್ ಬೆಂಚ್ ಸ್ಟೂಡೆಂಟಿಗೆ ಕೊಡು ಅಂತ ಹೇಳ್ತೀನಿ. ಸೊ ಈ ಒಂದು ವಿದ್ಯಾರ್ಥಿ ಏನ್ ಮಾಡ್ತಾರ, ಈ ಒಂದು ಟ್ರಾನ್ಸ್ಫರ್ ಮಾಡ್ತಾರೆ, ಒಬ್ರಿಂದ ಒಬ್ರಿಗೆ ಕೊಡ್ತಾರೆ. ನೀವು ಹೋಗ್ಬೇಡ ಅಂತ ಹೇಳ್ತೀನಿ ನಾನು, ಎದ್ದೋಗ್ಬೇಡ, ನೀನು ಎದ್ದೋಗ್ಬಾರ್ದು, ಜಸ್ಟ್ ನೀ ಇಲ್ಲಿಂದಲೇ ಟ್ರಾನ್ಸ್ಫರ್ ಮಾಡೋದು. ಏನ್ ಮಾಡ್ತಾನೆ ಅವನು, ಪಕ್ಕದವನಿಗೆ ಕೊಡ್ತಾನ, ಪಕ್ಕದವನ ಹಿಂದಿನ ಬೆಂಚವ್ರಿಗೆ ಕೊಡ್ತಾರ, ಹಿಂದಿನ ಬೆಂಚ್ ಮತ್ತೆ ಹಿಂದಿನ ಬೆಂಚ್, ಆ ತರ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಇನ್ ದ ಸೇಮ್ ಮ್ಯಾನರ್ ಹಿಯರ್ ವೇವ್ ಮೋಷನ್ ಅಂದ್ರೆ, ಹಿಯರ್ ದ ಪಾರ್ಟಿಕಲ್ ಈಸ್ ನಾಟ್ ಮೂವಿಂಗ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್, ಬಟ್ ಎನರ್ಜಿ ಈಸ್ ಡಿಸ್ಟ್ರಿಬ್ಯೂಟೆಡ್ from one point to another point by means of vibration, ಅಥವಾ ನೀವೇನು ಆಸಿಲೇಷನ್ ಅಂತ ಹೇಳ್ತಾರೆ, ವೈಬ್ರೇಷನ್ ಆಫ್ ದ ಪಾರ್ಟಿಕಲ್ಸ್. ಈ ಪಾರ್ಟಿಕಲ್ ಹಿಂದಿನ ಪಾರ್ಟಿಕಲ್ ಕೊಡೋದು, ಆ ಹಿಂದಿನ ಪಾರ್ಟಿಕಲ್ ಅದರ ಹಿಂದಿನ ಪಾರ್ಟಿಕಲ್ ಕೊಡೋದು, ಅದರ ಹಿಂದಿನ ಪಾರ್ಟಿಕಲ್ ಮತ್ತೆ ಅದರ ಹಿಂದಿನ ಪಾರ್ಟಿಕಲ್ ಕೊಡೋದು. ಆ ತರ ದಟ್ ಆಪಲ್ ಈಸ್ ರೀಚ್ಡ್ ಟು ದ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಸೊ ಹಿಯರ್ ದ ವೇವ್ ಮೋಷನ್, ದ ಮೋಷನ್ ಆಫ್, ವಾಟ್ ಈಸ್ ವೇವ್ ಮೋಷನ್? ದ ಮೋಷನ್ ಆಫ್ a particle, the motion of a particle, the motion of a particle where energy, the main of intention energy transfer, energy is transferred, energy is transferred from one point to another point, one point to another point by means of vibration of the particles, by means of vibration of the particles, vibration of the particle, of the particles, vibration of the particles is called wave motion. ಇದನ್ನೇ ಏನಂತ ಕರೀಬೇಕು ನಾವು? This is called wave motion. Is called wave motion. This is called wave motion, right? The motion of a particle where energy is transferred from one point to another point by means of vibration of the particle. ಆ ಪಾರ್ಟಿಕಲ್, ಆ ಸ್ಟೂಡೆಂಟೇ ಎದ್ದೋಗಿ ಕೊಡಬಾರ್ದು. ಆ ಸ್ಟೂಡೆಂಟೇ ಎದ್ದೋಗಿ ಕೊಟ್ರೆ ಪಾರ್ಟಿಕಲ್ ಮೋಷನ್, ಅದು ವೇವ್ ಮೋಷನ್ ಅಂತಲ್ಲ. ಈಗ ವೇವ್ ಮೋಷನ್ ಅಂದ್ರೆ ಅರ್ಥ ಏನು? ಸ್ಟೂಡೆಂಟೇ ಕೊಡಬಾರ್ದು, ಸ್ಟೂಡೆಂಟ್ ಬದಲಿಗೆ ಜಸ್ಟ್ ವೈಬ್ರೇಟ್ ಆಗೋದು, ವೈಬ್ರೇಟ್ ಆದ್ರೆ ನೆಕ್ಸ್ಟ್ ಟ್ರಾನ್ಸ್ಫರ್ ಆಗೋದು, ನೆಕ್ಸ್ಟ್ ಪರ್ಸನ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಸೊ ನೆಕ್ಸ್ಟ್ ಪಾರ್ಟಿಕಲ್ಗೆ ಎನರ್ಜಿ ಟ್ರಾನ್ಸ್ಫರ್ ಆಗೋದು, ಎನರ್ಜಿ ಟ್ರಾನ್ಸ್ಫರ್ ಆದರೆ ಅದು ವೇವ್ ಮೋಷನ್ ಅಂತ ಅರ್ಥ. ದಟ್ ಈಸ್ ಕಾಲ್ಡ್ ವೇವ್ ಮೋಷನ್. Next I am going to tell about types of waves. Types of waves. So here see, there are mainly two categories in waves. The first category is based on, see, waves are classified into main two types. One another. First type is based on need of a medium. Need of a medium. ಮಾಧ್ಯಮದ ಅವಶ್ಯಕತೆ ಇದೆನೋ ಇಲ್ವಾ ಅಂತ, ಮೀಡಿಯಂ ಬೇಕಾ ಬೇಡವಾ ಅನ್ನೋದ್ರ ಮೇಲೆ ಎರಡು ಟೈಪ್ ವೇವ್ಸ್ ಅದಾವ. ಸೊ ವಾಟ್ ಇಸ್ ಇನ್ ದಟ್, ದ ಫಸ್ಟ್ ಟೈಪ್ ಈಸ್, ಫಸ್ಟ್ ಟೈಪ್ ಏನಂದ್ರೆ ಇಲ್ಲಿ ಮೆಕ್ಯಾನಿಕಲ್ ವೇವ್ಸ್ ಅಂತ. ಮೆಕ್ಯಾನಿಕಲ್ ವೇವ್ಸ್
non-mechanical waves. Non-mechanical waves. Non-mechanical waves. Right? Innone type ಏನದ? See, another type is based on mode of vibration of the particles. ಆ particles ಹೆಂಗ್ ವೈಬ್ರೇಟ್ ಆಗ್ತಾ ಅನ್ನೋದ್ರ ಮೇಲೆ waves ಇನ್ನೊಂದು ಟೈಪ್ ಇದೆ. Mode of vibration of the particle. Mode of vibration of the particle. Mode of vibration of the particle. ಇದ್ರ ಮೇಲೆ ಯಾವ ಟೈಪ್ಸ್ ಇದಾವ? Two types ಯಾವ್ದಾದ್ರು? One is longitudinal wave. Another one is transverse waves. Longitudinal wave, transverse waves. There are two types of them. So remember, based on the need of a medium, there are two types of waves. One is mechanical waves and another one is non-mechanical waves. What are mechanical waves? The waves which require a medium, they are called mechanical waves. Waves, yes, ಏನಂತ ಹೇಳ್ತೀವಿ ನಾವು? ಮೆಕ್ಯಾನಿಕಲ್ ವೇವ್ಸ್ ಅಂದ್ರೆ ಏನು? Waves which need a medium for their traveling, for their movement. ಇಲ್ಲಿ ಏನಂತ ಹೆಂಗ್ ಬರೆಯೋಣ? Waves which require a medium to travel or for their propagation. They are called mechanical waves. For example, water waves. Water medium ಇರಲೇಬೇಕಲ್ಲಿ. Water waves are the mechanical waves. Waves which require a medium for their propagation or for their traveling, they are called mechanical waves. What are non-mechanical waves? Non-mechanical waves, waves which do not require any medium to travel. Which do not require a medium to travel, they are non-mechanical waves. To travel, they are non-mechanical waves. For example, we can write light waves. See, light waves vacuum region allu travel ಆಗ್ತವಾ, air medium allu travel ಆಗ್ತವಾ, glass medium ಇಂತದೇ particular medium ಇಲ್ಲ. Medium ಅಲ್ಲಿ ಇದು ರಿಕ್ವೈರ್ಮೆಂಟ್ ಇಲ್ಲ. Light waves is the example of mechanical waves. Light waves is an example. ಬೆಳಕಿನ ಒಂದು ತರಂಗಗಳು ಏನದವ? ತರಂಗಗಳು ಅಂತ ಕರೀತಾರೆ. ವೇವ್ಸ್ ನ ತರಂಗ ಅಂತ ಕರೀತಾರೆ. ಆಸಿಲೇಷನ್ಸ್ ನ ಅಲೆಗಳು ಅಂತ ಕರೀತಾರೆ. ಅಲೆಗಳು ಮತ್ತು ತರಂಗಗಳು. ಆಸಿಲೇಷನ್ಸ್ ಅಂದ್ರೆ ಅಲೆಗಳು, ಈ ವೇವ್ಸ್ ಅಂದ್ರೆ ತರಂಗಗಳು ಅಂತ ಇರ್ತಾರೆ. ವೇವ್ಸ್ ಅಂದ್ರೆ ಏನು? ತರಂಗಗಳು ಅಂತ. ಅದರಲ್ಲಿ ಮೆಕ್ಯಾನಿಕಲ್ ವೇವ್ಸ್ ಆ ಒಂದು ಮೀಡಿಯಂದು ಅವಶ್ಯಕತೆ ಇರೋದು ಮೆಕ್ಯಾನಿಕಲ್ ವೇವ್ಸ್. ಮೀಡಿಯಂದು ಅವಶ್ಯಕತೆ ಇಲ್ಲದೆ ಇರೋದು ನಾನ್ ಮೆಕ್ಯಾನಿಕಲ್ ವೇವ್ಸ್. Okay, in the next class I am going to tell about longitudinal waves and transverse waves.